ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಅದಕ್ಕಾಗಿ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡಬೇಕಾದ ಅನಿವಾರ್ಯತೆ ಬಂದಿದೆ. ಈಗ ಒಂದಿಷ್ಟು ಕೆಲವು ದಿನಗಳಿಂದ ಇಲ್ಕಲ್ನಲ್ಲಿ 24/7 ನೀರಿನ ಸ್ವಲ್ಪ ತೊಂದರೆ ಇರೋದಂತೂ ನಿಜ. ತೊಂದರೆ ಯಾಕಾಯಿತು ಅಂಥೇಳಿ ಮೊದಲಿಂದ ನಾನು ವಿವರಣೆ ಕೊಡೋಕೆ ನಾನು ಬಯಸ್ತೀನಿ. ತೊಂದರೆ ಇರೋದಂತೂ ನಿಜ, ಯಾರೂ ಅದನ್ನ ಅಲ್ಲಿಗಳಕ್ಕೆ ಸಾಧ್ಯ ಇಲ್ಲ. ಯಾಕಾತಪ್ಪ ಇದು ತೊಂದರೆ ಯಾರಿಗೂ ಗೊತ್ತಿಲ್ಲ. ಎದಕ್ಕಾಗತ್ತಾ ಏನೋ ಮರಿ ಒಟ್ಟ ನೀರ ಬರೋಲ್ದು 20 ದಿವಸ ಆಗುತ್ತಾ, ಒಂದು ಏರಿಯಾಕ 30 ದಿವಸ ಆಗುತ್ತಾ, ನೀರ ಬರಲ್ಲ. ಒಂದು ಕಡೆ ನೀರು ಇರುತ್ತೆ, ಇನ್ನೊಂದು ಕಡೆ ನೀರು ಇರಲ್ಲ ಅಂದರೆ ಒಂದು ಸಾಮಾನ್ಯವಾಗಿ ಎಲ್ಲರೂ ಸಾರ್ವಜನಿಕರು ಈಗ ಸದ್ಯಕ್ಕೆ ಆರೋಪ ಒಂದು ಮಾಡೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಇದಕ್ಕೆ ಒಂದು ನಾನು ಸ್ಪಷ್ಟೀಕರಣ ಕೊಡೋಕ್ಕೆ ಬಯಸ್ತೀನಿ. 24/7 ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಅಧಿಕಾರಕ್ಕೆ ಬಂದರು 2013ರಲ್ಲಿ. ಅವಾಗೆ ಕಾರ್ಯರೂಪಕ್ಕೆ ಬಂದು ಲೋಕಾರ್ಪಣೆಗೊಂಡಂಥ ಒಂದು ಸ್ಕೀಮ್ 24/7. 2013ರಲ್ಲಿ ಪೈಪ್ಲೈನ್ ಅಳವಡಿಸಿ 2015ಕ್ಕೆ ಉದ್ಘಾಟನೆಗೊಂಡಂಥ ಇದೊಂದು ಸ್ಕೀಮ್. ನಮ್ಮ ಶಾಸಕರ ಒಂದು ಕನಸಿನ ಕೂಸು ಇಲ್ಕಲ್ ಜನತೆಗೆ 24 ತಾಸು ನೀರು ಕೊಡಬೇಕಂತ ಸದುದ್ದೇಶದಿಂದ ಈ ಒಂದು 24/7 ಒಂದು ಯೋಜನೆಯನ್ನು ನಮ್ಮ ಶಾಸಕರು ವಿಜಯಾನಂದ ಕಾಶ್ಯಪ್ನವರು ತಂದಂಥ ಒಂದು ಸ್ಕೀಮ್. ಈಗ 2013ರಲ್ಲಿ ಪ್ರಾರಂಭ ಆಗಿ 2021-22ರಲ್ಲಿ ಅದು ಏನು ತಾಂತ್ರಿಕವಾಗಿ ನಡೆಯಬೇಕಾದಂಥ ಅಪ್ಗ್ರೇಡೇಷನ್, ಯಾವ್ಯಾವ ಪಂಪ್ಗಳನ್ನು ಅಪ್ಗ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಟ್ಯಾಂಕ್ಗಳನ್ನು ಹೆಚ್ಚಿಸಬೇಕು, ಎಲ್ಲೆಲ್ಲಿ ಸಂಪ್ಗಳನ್ನು ದುರಸ್ತಿಪಡಿಸಬೇಕು, ಪೈಪ್ಲೈನ್ ಎಲ್ಲೆಲ್ಲಿ ಅಳವಡಿಸ್ಬೇಕನ್ನೋದು ಒಂದು ಪಂಚವಾರ್ಷಿಕ ಯೋಜನೆ ಟೈಪ್ ಇರುತ್ತೆ. ಅದು ಮೇಂಟೆನೆನ್ಸ್ ಮಾಡೋದು. ಇದೇ BJP ನಗರಸಭೆಯಲ್ಲಿದ್ದಾಗ, ಇದೇ BJP ಶಾಸಕರಿದ್ದಾಗ ಸುಮಾರು 8 ವರ್ಷಗಳ ಕಾಲ ಆಗಿತ್ತು ಇವರು ಅಧಿಕಾರದ ಇದು ಬಂದು 24/7 ಚಾಲ್ತಿಯಲ್ಲಿತ್ತು. ಆವಾಗೆ ಇವರು ಮಾಡಬೇಕಂತ ಅಪ್ಗ್ರೇಡೇಷನ್ ಜನಸಂಖ್ಯೆಗೆ ಅನುಗುಣವಾಗಿ ಏನು ಕನೆಕ್ಷನ್ಸ್ ಬಳಕೆದಾರ ಹೆಚ್ಚಾಗಿದ್ದಾರೆ ಅದಕ್ಕೆ ತಕ್ಕಂತೆ ನಮ್ಮ ಪಂಪ್ಗಳನ್ನು ಹಾಗೂ ಸಂಪ್ಗಳನ್ನು ಹಾಗೂ ಇಲ್ಕಲ್ ನಲ್ಲಿ ಇರುವಂಥ ಅಂಡರ್ಗ್ರೌಂಡ್ ಇರುವಂಥ ಏರ್ ವಾಲ್ವ್ಸು, ಆಮೇಲೆ ಪ್ರೆಷರ್ ವಾಲ್ವ್ಸು ಅವೆಲ್ಲನೂ ಒಂದಷ್ಟು ದುರಸ್ತಿ ಬಂದಿದ್ದು, ದುರಸ್ತಿ ಮಾಡಿಸ್ಬೇಕಿತ್ತು, ಬದಲಾವಣೆ ಮಾಡಬೇಕಾಗಿತ್ತು. ಇದು 2022ಕ್ಕೆ ಕೆಲಸ ಮುಗಿಬೇಕಿತ್ತು. ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ. ಸರ್ಕಾರ ಮಾಡಬೇಕಾದಂಥ ಇದು ಕೆಲಸ, ಇವರು 1 ರೂಪಾಯಿನೂ ಅದಕ್ಕೆ ಅನುದಾನ ತರಲಿಲ್ಲ, ಅದ್ರ ಕಡೆ ಗಮನ ಕೊಡಲಿಲ್ಲ ಇವರು BJP ಅವರು. ಈಗ 2023ರಲ್ಲಿ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಶಾಸಕರಾದ ನಂತರ ಪ್ರಪ್ರಥಮವಾಗಿ ಅವ್ರು ಕೇಳಿದ್ದೆ 24/7 ಏನು ಪರಿಸ್ಥಿತಿಯಲ್ಲಿ ಇದೆ ಅಂತ ಕೇಳಿದ್ರು. ಫಸ್ಟ್ ಕೇಳಿ ಅದಕ್ಕೋಸ್ಕರನೇ ದುರಸ್ತಿ ಹಾಗೂ ಎಲ್ಲಾನು ಬದಲಾವಣೆ ಮಾಡೋಕ್ಕೋಸ್ಕರನೇ ಸುಮಾರು 65 ಕೋಟಿ ರೂಪಾಯಿ ಅವಳಿ ನಗರಕ್ಕೆ, ಹುನಗುಂದ ಮತ್ತು ಇಳಕಲ್ಲಕ್ಕೆ 65 ಕೋಟಿ ರೂಪಾಯಿಗಳ ಅನುದಾನವನ್ನು ಈಗ ತಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಚುಣೆ ಹಂತದ ಟೆಂಡರ್ ಆಗಿದೆ. ಸುಮಾರು 45 ಕೋಟಿ ರೂಪಾಯಿಗಳ ಟೆಂಡರ್ ಆಗಿದೆ. ಅದರಲ್ಲಿ ಇಳಕಲ್ ನಗರಕ್ಕೆ ಬರುವಂಥ ನೀರಿನ ಎಲ್ಲನೂ ಪೈಪ್ಲೈನ್ ಅಂದರೆ ಆಲ್ಮಟ್ಟಿಯಿಂದ ಹುನಗುಂದಿಂದ ಇಳಕಲಕ್ಕೆ ಇರುವಂಥ ಎಲ್ಲ ಪಂಪ್ ಸೆಟ್ಗಳನ್ನು ಅಪ್ಗ್ರೇಡೇಷನ್ ಮಾಡೋಕ್ಕೆ ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕಟಣೆ ವರ್ಕ್ ಆರ್ಡರ್ನು ಕೊಟ್ಟಿದ್ದಾರೆ. ಏನು ಮೋಟರ್ಸ್ ಇದೆ, ಈ ಮೋಟರ್ಸು ತಕ್ಷಣಕ್ಕೆ ಸಿಗುವಂಥವಲ್ಲ. ಆರ್ಡರ್ ಕೊಟ್ಟು ಮಾಡಿಸ್ಬೇಕು, ಆಮೇಲೆ ಆರ್ಡರ್ ಕೊಟ್ಟು ಪಡಿಬೇಕು. ಇದೆಲ್ಲನೂ ಪ್ರಕ್ರಿಯೆ ನಡೆಯುತ್ತೆ. ನಮ್ಮ ಶಾಸಕರು ಅದರ ಮೇಲೆ ತುಂಬ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಿದ್ದಾರೆ, ಅದನ್ನು ಮಾಡ್ತಾರೆ, ನಾವು ಮಾಡ್ತೀವಿ. ಈಗೇನು ಆರೋಪ ಮಾಡ್ತಾ ಇದ್ದಾರಲ್ಲ, ಈಗ ಹೋಗಿ ಇವ್ರು ಬಂದ ಮೇಲೆ ನೀರಿನ ಕೆಡಿಸ್ಬಿಟ್ರು, ನೀರೆಲ್ಲ ಹಾಳು ಮಾಡಿಬಿಟ್ರು, 24/7 ಅದು ಏನೋ ಒಂದು ಬಳಕೆ ಮಾಡ್ತಾರೆ ಶಬ್ದ, ಆ ರೀತಿ ಬರ್ತಾ ಇದೆ ಊರಲ್ಲಿ ಅಂತೇಳಿ.
ನಾನು ನಿಮ್ಗೆ ಹೇಳಕ್ ಬರ್ತೀನಿ, ನೀವು ಶಾಸಕರು ಹಾಗೂ ನೀವು ನಗರಸಭೆಯಲ್ಲಿ ಇದ್ದಾಗ ನೀವೇನು ಮಾಡಬೇಕಾಗಿತ್ತು ಅದನ್ನ ಕೆಲಸ ಮಾಡಿದ್ರೆ ಈ ಪರಿಸ್ಥಿತಿ ಇಳಕಲ್ ಜನತೆಗೆ ಬರ್ತಾ ಇದ್ದಿಲ್ಲ. ಇಳಕಲ್ ಜನತೆ ನೀರಿಗಾಗಿ ಈ ತರ ಹಪಿಸೋಕೆ ಮೂಲ ಕಾರಣೀಭೂತರು ಬಿಜೆಪಿ ಅವರು. ಈಗ ಇದನ್ನ ಉದ್ಭವ ಮಾಡಿ ತಾವೇ ಇದನ್ನ ನೀರಿಗಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ತಪ್ಪು. ಒಂದೇದು, ಜನರಿಗೆ ನೀರು ಕೊಡಬೇಕು. ಯಾರು ಓಟ್ ಹಾಕಿದ್ದಾರೆ, ಯಾರು ಓಟ್ ಹಾಕಿಲ್ಲ, ಎಲ್ಲರೂ ನಮ್ಮವರೇ, ಎಲ್ಲರಿಗೂ ನೀರು ಕೊಡಬೇಕು. ಇವರು ತಮ್ಮ ಕಡೆಯಿಂದ ಅನುದಾನ ತರಕ್ಕೆ ಆಗದೆ ನಮ್ಮ ಶಾಸಕರು, ಈಗಿರುವಂಥ ಶಾಸಕರು ತಂದಂಥ ಅನುದಾನ ತಂದಿದ್ದು ನೋಡಿ ಇವರಿಗೆ ಹೊಟ್ಟೆ ಕಿಚ್ಚು ಸಹಿಸೋಕ್ಕಾಗದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದನ್ನ ತಾವೇ ಮಾಡಿದ್ರೆ ನಾವೇ ಹೇಳ್ತಿದ್ವಿ ದೊಡ್ಡ ನೋಡ್ರಿದ್ದಾಗ ಈ ಕೆಲಸ ಮಾಡಿದ್ರು ಅಂತೇಳಿ. ಅವ್ರಿಗೆ ಮಾಡಿದಂಥ ಕೆಲಸ ಹೇಳಕ್ ನಮ್ಗೆ ಏನಿಲ್ಲ. ಯಾಕಂದ್ರೆ ಅವ್ರು ಅನುದಾನ ತಂದಿಲ್ಲ, ನೀರಿನ ಸಂಬಂಧ ಅವ್ರು ಏನು ಮಾಡಿನೇ ಇಲ್ಲ. ಎರಡನೇದು, ಇವರು ಸರ್ಕಾರಿ ಅಧಿಕಾರಿಗಳ ಮೇಲೆ, ಈಗಿರುವಂಥ ನಮ್ಮ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕೇಸನ್ನು ಹಾಕಿಸ್ತಾರೆ ಅಂತ ಒಂದು ಆರೋಪ ಮಾಡಿದ್ರು. ಡಿ ಸಿ ಆಫೀಸಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಅವರು ತಂದು ಹೇಳಿದ್ರು ಸನ್ಮಾನ್ಯ ಶ್ರೀ ದೊಡ್ಡಮೋಳಜಿ ಪಾಟೀಲ್ ಅವರು. ನಾನು ಅವರಿಗೆ ನೆನಪು ಮಾಡ್ಸಕ್ಕೆ ನಾನು ಬಯಸ್ತೀನಿ. ಇವರು ಬಡ ಜನರಗಳ ಮೇಲೆ, ನಾವು ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಬಡ ಜನತೆಗಳ ಪರವಾಗಿ ಹಕ್ಕುಪತ್ರಕ್ಕೆ ಹೋರಾಟ ಮಾಡಿದರೆ FIR. ಗುರ್ಲಿಂಗಪ್ಪ ಬಡಾವಣೆಗಳ ಮೇಲೆ ಬೆಳಗ್ಗೆ ಮುಂಜಾನೆ 6ಕ್ಕೆ 7ಕ್ಕೆ ಸಂಜೆ ಮುಂದೆ ರಾತ್ರಿ ಹೋಗಿ ಮನೆ ಕೆಡೋಕೆ ಹೋದ್ರು. ಅವಾಗ ನಾವು ಹೋಗಿ ಬಡವ್ರ ಪರವಾಗಿ ಹೋರಾಟ ಮಾಡಕ್ಕೆ ಹೋದ್ರೆ ಅವಾಗ FIR. ನಮ್ಮ 8 ಜನ ಸದಸ್ಯರಿದ್ದೀವಿ ನಾವು. 8 ಜನ ಸದಸ್ಯರಿಗೆ 1 ರೂಪಾಯಿನ ಅನುದಾನ ಹಾಕಿಲ್ಲ ಅಂತ ಹೇಳಿ ನಗರಸಭೆಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಮಂಡಿಸಕ್ಕೆ ಹೋದ್ರೆ ನಮ್ಮ ಮೇಲೆ FIR. ಹಾಗೂ ಸರ್ವಧರ್ಮ ಸಮ್ಮೇಳನ ಮಾಡಕ್ಕೆ ಹೋದ್ರೆ FIR. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿ ಮಾಡಕ್ಕೆ ಹೋದ್ರೆ ನಮ್ಮ ಮೇಲೆ FIR. ಧಾರ್ಮಿಕ ಗುರುಗಳ ಸ್ವಾಗತ ಮಾಡಕ್ಕೆ ಹೋದ್ರು ನಮ್ಮ ಮೇಲೆ FIR. ಇನ್ನೂ ತುಂಬ ಹಲವಾರು ನಮ್ಮ ಮೇಲೆ FIRಗಳಾದವು. ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲನೂ ಕೇಸ್ ನಡೆದು ಎಲ್ಲನೂ ಕೇಸನ್ನು ಯಾವುದೂ ಒಂದು ಇವರು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಸುಳ್ಳು ಕೇಸ್ಗಳು. ಇಷ್ಟೊಂದು ಕೇಸ್ಗಳು ನಾವು ಇಲ್ಲೆಲ್ಲ ಕುಂತೀವಲ್ಲ, ಎಲ್ಲರ ಮೇಲೂ ಕೇಸ್ಗಳು ಹಾಕ್ಕೊಂಡಿದ್ದೀವಿ, ಅಡ್ಡಾಡಿದ್ದೀವಿ, ಮಾಡಿದ್ದೀವಿ. ಈಗ ಅವಾಗೆಲ್ಲ ಕೇಸ್ ಆದವಲ್ಲ, ನೀವು ಯಾರ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರೆ? ಹಂಗಾದ್ರೆ ನೀವು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನಮ್ಮ ಮೇಲೆ ಕೇಸ್ ಮಾಡಿಸಿದ್ರೆ ಎಷ್ಟೊಂದು? ನಾವು ಬಡವ್ರ ಮೇಲೆ, ಬಡವ್ರ ಪರವಾಗಿನೇ ನಾವು ಎಲ್ಲನೂ ಹೋರಾಟ ಮಾಡಿದ್ವಲ್ಲ, ಬಡವ್ರಿಗೋಸ್ಕರನೇ ಮಾಡಿದ್ವಿ. ಅವ್ರ ಹಕ್ಕುಪತ್ರಕ್ಕೆ, ಅವ್ರ ಮನೆಗೆ, ಅವ್ರ ಯೋಜನೆಗಳಿಗೆ. ನೀವು ಮಾಡಿದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಇನ್ನೊಬ್ಬರ ಮೇಲೆ ಹಾಕಂಥ ಒಂದು ಪ್ರವೃತ್ತಿ, ಇದು ತಪ್ಪು. ನಾನು ಈ ಮೂಲಕ BJP ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ನಿಮ್ಮ ಎಲ್ಲ ವೈಫಲ್ಯತೆಗಳನ್ನು ಮುಚ್ಚಿಡಲು ನಿಮಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಏನೂ ಹೇಳ್ಕೊಳಕ್ಕಿಲ್ಲ. ಅದಕ್ಕೋಸ್ಕರ ಇದು ಒಂದು ನೀರಿನ ಒಂದು ಕೊರತೆಯನ್ನು ರಾಜಕಾರಣಕ್ಕೆ ಉಪಯೋಗಪಡಿಸಿಕೊಂಡು ಜನರಿಗೆ ಒಂದು ತಪ್ಪು ಸಂದೇಶವನ್ನು ಕೊಟ್ಟು ಜನರ ದಿಕ್ಕನ್ನು ತಪ್ಪಿಸಿ ಅವರಿಗೆ ಇಲ್ಲ ಸಲ್ಲದನ್ನು ಹೇಳಿಸಿ ನೀವು ಈ ಥರ ಮಾಡೋದು ಸರಿಯಲ್ಲ. ಈಗ ನೀರಿಂದ ಆಲ್ರೆಡಿ ಟೆಂಡರ್ ಆಗಿದೆ. ಸಾರ್ವಜನಿಕರಿಗೆ ಹೇಳೋದು ನಾನು ಏನು ಇಚ್ಛೆ ಪಡ್ತೀನಿ ಅಂದರೆ, ಈಗ ಆಲ್ರೆಡಿ ಟೆಂಡರ್ ಆಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಎಲ್ಲ ಜಾರಿಯಾಗಿದೆ. ಇನ್ನೂ ಕೆಲವು ದಿನಗಳಲ್ಲಿ ಕಾಮಗಾರಿಗಳು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಮುಗಿದ ತಕ್ಷಣ ಈ 24/7 ಏನಿದೆ 24/7 ಆಗಿ ರನ್ ಆಗುತ್ತೆ. ಅದರಲ್ಲಿ ಏನೋ ಯಾರು ನಮ್ಮ ಜನತೆ ಅದಕ್ಕೆ ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಇಳಕಲ್ ಶಾಸಕರು ತುಂಬ ಮುತುವರ್ಜಿ ವಹಿಸಿ ನೀರಿನ ಸಮಸ್ಯೆ ಬಗ್ಗೆ ಅವ್ರು ಯಾವುದೇ ಕಾರ್ಯನಿಮಿತ್ತ ಊರಲ್ಲಿ ಇಲ್ಲದಿದ್ದರೂ ಕೂಡ ಜನರ ಸಮಸ್ಯೆಗೆ ಯಾವತ್ತೂ ಸ್ಪಂದಿಸ್ತಾ ಬಂದಿದ್ದಾರೆ. ಹಿಂದೆನೂ ಸ್ಪಂದಿಸಿದ್ದಾರೆ, ಅವರ ಅಧಿಕಾರ ಇದ್ರೂ ಸ್ಪಂದಿಸಿದ್ದಾರೆ, ಇಲ್ಲದೇ ಇದ್ದಾಗೂ ಸ್ಪಂದಿಸಿದ್ದಾರೆ, ಇದ್ದಾಗೂ ಸ್ಪಂದಿಸಿದ್ದಾರೆ. ಈಗ ನೀವು ಹೇಳೋ ಪ್ರಕಾರ 24/7 ಏನೋ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಆ ಥರ ಏನಿಲ್ಲ. ಇಳಕಲ್ ಜನರು ಯಾರು ಗಾಬರಿ ಪಡಬೇಡಿ. ಇನ್ನೂ ಕೆಲವು ದಿನಗಳಲ್ಲಿ ನಮ್ಮ ಇಳಕಲಿಗೆ ಒಂದು ನೇರ ಒಂದು ಆಲ್ಮಟ್ಟಿಯಿಂದ ಇಳಕಲಿಗೆ ಒಂದು ಡೈರೆಕ್ಟ್ ಪೈಪ್ಲೈನ್ ಆಗ್ತಾ ಇದೆ.
ಯಾಲಗಟ್ಟಿಯಿಂದ ಡೈರೆಕ್ಟ್ ನಮ್ಗೆ ಇಲ್ಕಲ್ಲಿಗೆ ನೀರು ಬರುತ್ತೆ. ಅವಾಗಿಂದ ಮುಂಚೆ ಏನು ಪ್ರೆಷರ್ ಇರುತ್ತೆ ಆ ಪ್ರೆಷರ್ ಕೂಡ ಅದೇ ರೀತಿಯಲ್ಲಿ ಮುಂಚೆ ಥರನೂ 24/7 ರನ್ ಆಗುತ್ತೆ ಅಂತೇಳಿ ಈ ಮೂಲಕ ನಮ್ಮೆಲ್ಲ ಇಲ್ಕಲ್ ಜನತೆಗೆ ಹೇಳಲು ಇಚ್ಛಿಸುತ್ತೆ. ನಮಗೆ ಬರೋದು 5-6 MLD ದಿವಸ. ಅದಕ್ಕೆ ಏನಾಗುತ್ತಾ, ಜನಕ್ಕೆ ವಾಲ್ ಆಪ್ರೇಟಿಂಗ್ ಮೂಲಕ ಈ ಸದ್ಯಕ್ಕೆ ಇಲ್ಕಲ್ಲಾಗ ಅವರು 24/7 ಅಂತ ರನ್ ಮಾಡಾಕತ್ತಿದ್ದು ವಾಲ್ ಆಪ್ರೇಟಿಂಗ್. ಹೆಂಗಪ್ಪ ಅಂದ್ರೆ, ಈಗ ಒಂದು ನೀರು ಬರುತ್ತೆ, ನಿಮ್ಗೆ ಇನ್ನೊಂದು ಇದ್ರಾಗ ತಾಂತ್ರಿಕವಾಗಿ ಒಂದಿಷ್ಟು ಪ್ರಾಬ್ಲಮ್ ಅದ, ಅದನ್ನು ಹೇಳ್ತೀನಿ. ಈ ನಮ್ಮ ಇಲ್ಕಲ್ ನಗರನ Zone 1, Zone 2, Zone 3, Zone 4, 4A ಅಂತೇಳಿ ಇಷ್ಟು ಝೋನ್ಗಳಲ್ಲಿ ವಿಂಗಡಣೆ ಮಾಡ್ಯಾರ. ಈ Zone 1ಕ್ಕೆ 10 ಲಕ್ಷ ಲೀಟರ್ ಟ್ಯಾಂಕ್ ಐತೆ ಒಂದ, ಅದು ಸಿದ್ಧಾರ್ಥ ಸ್ಕೂಲ್ ಮುಂದಿರೋದು. ಅದು Zone 1 ಟ್ಯಾಂಕ್, ಅದು 10 ಲಕ್ಷ ಲೀಟರ್ ಟ್ಯಾಂಕ್. ಅದಕ್ಕೆ ಬಸವನಗರಕ್ಕೆ ನೀರು ಹೋಗ್ಬೇಕು, ಅದ ಟ್ಯಾಂಕ್. KHDC ನೇಕಾರ ಕಾಲನಿಗೆ ಹೋಗ್ಬೇಕು, ವಿದ್ಯಾಗಿರಿಗೆ ಹೋಗ್ಬೇಕು, ಜೋಶಿಗಲ್ಲಿ ಹೋಗ್ಬೇಕು, ಅಂಬೇಡ್ಕರ್ ಕಾಲನಿಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ ಏರಿಯಾಕ್ಕೆ ಹೋಗ್ಬೇಕು, ಕಿಲ್ಲಾ ಹೋಗ್ಬೇಕು, ಆಮೇಲೆ ಇದು ಕೋಳಿಪೇಟೆ ಸುತ್ತಮುತ್ತಲಿನ ಏರಿಯಾ ಹಾಗೂ ಬಜಾರ್ ಲೈನ್ ಅರ್ಧ. Zone 1 ಇಷ್ಟು ಕವರ್ ಆಗುತ್ತೆ. Zone 2 ಈಗೇನು ಟ್ಯಾಂಕ್ ಈಗ ನಡೆಯಾಕತ್ತೈತಲ್ಲ, ಆ Zone 2 ಏರಿಯಾ ಟ್ಯಾಂಕ್, Zone 2 ಏರಿಯಾಲಿಂದ ಒಂದಿಷ್ಟು ಏರಿಯಾಕ್ಕೆ ಹೋಗೋದು. Zone 3 1.5 ಲಕ್ಷ ಲೀಟರ್ ಟ್ಯಾಂಕ್. Zone 2 10 ಲಕ್ಷ ಲೀಟರ್ ಟ್ಯಾಂಕ್. ಈ ಸತಿ ಕಟ್ಟಡ ಆಗತ್ತಿದ್ದು 1.5 ಲಕ್ಷ ಲೀಟರ್ ಟ್ಯಾಂಕ್. Zone 1ದ ಟ್ಯಾಂಕು 10 ಲಕ್ಷ ಲೀಟರ್. ನಮಗೆ ಜಾಸ್ತಿ ಸಮಸ್ಯೆ ಆಗ್ತಿರೋದು Zone 1ನೇ. ಆಮೇಲೆ ಆಲ್ಮಟ್ಟಿ, ಇದು ನಮ್ಮ ಅಲಂಪುರಪೇಟು ಮತ್ತು APMC. ಎದಕ್ಕಪ್ಪ ಅಂದ್ರೆ, ನಮಗೆ ನೀರು ಸಫಿಷಿಯೆಂಟಾಗಿ ಬರಲಿಲ್ಲಪ್ಪ ಅಂದ್ರೆ ಇದು ಶುದ್ಧೀಕರಣ ಮಾಡಿ ನೀರು ಕೊಡ್ಬೇಕು ಟ್ಯಾಂಕಿಗೆ. ನಾವು ಒಮ್ಮೆ ಸಂಪ್ ಡೌನ್ ಆತಪ್ಪ ಅಂದ್ರೆ ಮಿನಿಮಮ್ 4 ತಾಸು ಬೇಕು ಸಂಪ್ ಫುಲ್ ಆಗುತ್ತೆ. 4 ತಾಸು ಸಂಪ್ ಫುಲ್ ಆಗಬೇಕಪ್ಪ ಅಂದ್ರೆ ಎಲ್ಲ ಮೋಟರ್ ರನ್ನಿಂಗ್ ಇರ್ಬೇಕು. ರನ್ನಿಂಗ್ ಇದ್ದಾಗ ಮಾತ್ರ ಸಂಪ್ ಫುಲ್ ಆಗುತ್ತೆ. ನಾವು ಸಂಪ್ಲಿಂದ ಟ್ಯಾಂಕಿಂಗ್ ಇರ್ಬೋದು. ಅದರಲ್ಲಿ ಒಂದು ಕಡೆ ಕರೆಂಟ್ ಹೋತಪ್ಪ ಅಂದ್ರೆ ಸಂಪ್ ಡೌನ್ ಆಗುತ್ತೆ, ನೀರು ಸರಬರಾಜಾಗ ಬಂದಾಗುತ್ತೆ. ನಾವು 5-6 MLD ನೀರಿನಾಗ ಎಷ್ಟು ವಾರ್ಡಿಗೆ ಎಷ್ಟು ನೀರು ಕೊಡೋಕ್ಕೆ ಸಾಧ್ಯ ಐತಿ. ಆದರೂ ಏನು ಬೆಸ್ಟ್ ಆಗುತ್ತಾ ಅಷ್ಟು ನಮ್ಮ ಅಧಿಕಾರಿಗಳು ಮಾಡ್ಯಾರ. ಒಂದೊಂದು ಕಡೆ ಸಮಸ್ಯೆ ಇರೋದಂತೂ ನಿಜ. ಅದನ್ನು ಆಲ್ರೆಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅದನ್ನು ಸರಿಪಡಿಸ್ಕೊಂಡು ಈ ಟೆಂಡರ್ ಏನಾಗಿದೆಯಲ್ಲ ಅದ್ರಾಗೆಲ್ಲನೂ ಸರಿಪಡಿಸ್ತೀವಿ. ಆದ್ರೆ ಒಂದಿಷ್ಟು ಆಗ್ಯಾವ, ಅದನ್ನು ಸರಿಪಡಿಸೋಣಕತ್ತೀವಿ. ಮತ್ತೇನು ರೈತರು ಹೇಳ್ಬೋದು. ಇನ್ನು ಎಷ್ಟು ದಿವಸ ಆಗುತ್ತೆ ರೀ ಈಗ ಆಲ್ರೆಡಿ ನಾ ಹೇಳಕತ್ತೀನಲ್ಲ, ಆಲ್ರೆಡಿ ಈಗ ನೀವು ಹೇಳಿದ ಪ್ರಕಾರ ನಿಮ್ಮ ಸ್ಟೋರೇಜ್ ಕೆಪಾಸಿಟಿಗೆ ಎಲ್ಲಿ ಜಾಗ ಇಲ್ಲ. ಈಗ ಈ ಈಗೇನು ಹೊಸ ಟೆಂಡರ್ ಆಗೈತಲ್ಲ ಅದ್ರಾಗ ಮತ್ತೆ ಇಳಕಲ್ಲಿಗೆ 4 ಹೊಸ ಟ್ಯಾಂಕ್ಗಳನ್ನು ಅವ. ಇಳಕಲ್ಲಿಗೆ ಸ್ಟೋರೇಜ್ ಟ್ಯಾಂಕು 4 ಹೊಸ ಟ್ಯಾಂಕ್. ಒಂದು KHDC ನೇಕರ್ ಕಾಲನಿ, ಒಂದು ಬಸವನಗರ, ಒಂದು ಗುರ್ಲಿಂಗಪ್ಪ ಕಾಲನಿ, ಆಮೇಲೆ ಒಂದು APMC ಮತ್ತು ಇದು ಯಾವುದು ಲಕ್ಷ್ಮೀನಗರ ಮತ್ತು APMC ಸಪ್ರೇಟ್ ಒಂದು ಟ್ಯಾಂಕ್ ಮಾಡೋದು. ಇವೆಲ್ಲ ಆಗವು, ಮುಂದೆ ಕೆಲಸ ಆಗ್ತವೆ. ಇದು ಕೆಲಸ ಆತಪ್ಪ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಟ್ಯಾಂಕಿನ ಮಾತಾಡ್ತಾರೆ ಒಬ್ರು. ಮೊನ್ನೆ ಮಹಾನುಭಾವರು ಬಂದು ಕೇಸಿ ತಮ್ಮ ವಾರ್ಡ್ ಮಂದಿನ ಕರ್ಕೊಂಬಂದು ಅಗ್ನಿ ಏನೋ ಅವಾಚ್ಯವಾಗಿ ಮಾತಾಡಿದ್ರು. ಈಗ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ, ಒಂದು ಟ್ಯಾಂಕ್, ಹೊಸದೊಂದು ಟ್ಯಾಂಕ್ ನಾವು ಕಟ್ಟಾಕ ನಾವು ಯೋಜನೆ ಮಾಡಿದೆವಪ್ಪ ಅಂದ್ರೆ ಫಸ್ಟ್ ಆ ಟ್ಯಾಂಕನ್ನು ಕೆಡೋಕ್ಕಿಂತ ಮುಂಚೆ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನೀರಿನ. ಮತ್ತು ಆ ಜನ ಏನು ಕುಡಿಸಿದ್ರು, ತಮ್ಮ ಅಧಿಕಾರಿ ಇದ್ದಾಗ ಏನು ಕುಡಿಸಿದ್ರು ಇವರು? ಒಂದು ಟ್ಯಾಂಕ್ ಕೆಡಿದ್ರು ಹಂಗ ಅಲ್ಲೇ ಕಟ್ಟಿದ್ರು ಟ್ಯಾಂಕ್. ಅದು ಒಂದು ಸ್ಟೇಡಿಯಮಿಗೆ ಮೀಸಲಿಟ್ಟಂಥ ಜಾಗದಾಗ ಹೋಗಿ ಟ್ಯಾಂಕ್ ಕಟ್ಟಾಕತ್ತಾರ. ಅದನ್ನು ಮೊದಲ ಟ್ಯಾಂಕ್ ಕಟ್ಟಬೇಕು, ಬೇರೆ ಕಡೆ ಕಟ್ಟೋದಿತ್ತಪ್ಪ ಅಂತ. ಆಮೇಲೆ ಇದನ್ನು ಕೆಡಿದ್ರು ನಡೀತಿತ್ತು. ಇವ್ರೇನು ಮಾಡಿದ್ರು, ಇದ್ದಂಥ ಟ್ಯಾಂಕನ್ನು ಕೆಡಿವಿ ಅಲ್ಲೇ ಕಟ್ಟಿದೆ. ಟೆಂಡರ್ ಆಗಿದ್ದನ್ನು ನೀವು ನೋಡಿರ್ಬೇಕು, ಅಲ್ಲೇ ಕಟ್ಟಬೇಕಂತ ಟೆಂಡರ್ ಆಗಿದೆ. ಅದನ್ನು ಹೋಗಿ ಒಂದು ಕ್ರೀಡಾಂಗಣಕ್ಕಂತೇಳಿ ಕಾದಿರಿಸಿದಂಥ ಒಂದು ಜಾಗದಾಗ ಹೋಗಿ ಇವರು ಟ್ಯಾಂಕ್ ಕಟ್ಟಿದ್ರು. ಯಾವುದೇ ಅಪ್ಪಣೆ ಇಲ್ಲ, ಯಾರ್ದು ಇಲ್ಲ, ಯಾರ ಜಾಗ ಅವ್ರದ್ದು ಅಪ್ಪಣೆ ಇಲ್ಲ, ಒಂದು NOC ಇಲ್ಲ, ಏನೂ ಇಲ್ಲ. ಅವ್ರು ಕಟ್ಟಂದ್ರು ಅಂತ ಅವ್ರು ಕಟ್ಟಕ್ಕೆ ಚಾಲು ಮಾಡಿದ್ರು. ಆದರೂ ಅವರು ಕಟ್ಟಿದ್ದನ್ನು ಜನರಿಗೆ ಒಳ್ಳೇದಾಗತ್ತೆ ಅಂತೇಳಿ ನಮ್ಮ ಶಾಸಕರು ಅಲ್ಲಿ ಏನು ಅವ್ರು ಕಟ್ಟ್ಯಾರ ಅದೇ ಜಾಗದಾಗನೇ ಟ್ಯಾಂಕ್ ನಿರ್ಮಾಣ ಮಾಡೋಕೆ ಅವ್ರಿಗೆಲ್ಲ ಲೀಗಲಿಯಾಗಿ ವ್ಯವಸ್ಥೆ ಮಾಡಿಕೊಟ್ರು. ಆ ಭೂಮಿಯನ್ನು ಯಾರಿಗೆ ಬಿಟ್ಕೊಡ್ಬೇಕು, ಆ ಜಾಗನ ಯಾರಿಗೆ ಬಿಟ್ಕೊಡ್ಬೇಕು, ಆ ಟ್ಯಾಂಕನ್ನು ಯಾರು ನಿರ್ಮಿಸಬೇಕು, ಈಗೇನು ಕಾಯ್ದೆ ಏನಿದೆ ಅದ್ರ ಪ್ರಕಾರವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಆ ಜಾಗ ನೀರು ಸರಬರಾಜು ಇಲಾಖೆಗೆ ಬಿಟ್ಕೊಟ್ಟಿಂದ ಟ್ಯಾಂಕ್ ಒಳ್ಳೆ ಪ್ರಾರಂಭ ಆಗಿದೆ.
ಲೀಗಲ್ಲಿನೂ ನೋಡ್ಬೇಕಲ್ಲ. ಮುಂದೆ ನಾವಿದ್ದಾಗ ಅಷ್ಟೇ ನೋಡ್ಕೊಳ್ಳೋ, ಮುಂದೆ ಯಾರು ಬಂದ್ರು ಈ ಜಾಗ ಟ್ಯಾಂಕ್ ನಮ್ಮ ಜಾಗದಾಗ ಐತಪ್ಪ ಅಂದ್ರೆ ನಾಳೆ ಏನು ಮಾಡ್ತೀರಿ? ಅದಕ್ಕೆ ನೀರಿಂದೇನು ಆತಂಕ ಪಡೋ ವಿಷಯ ಇಲ್ಲ. ನೀವು ಏನು ಕೇಳೋ ಪ್ರಶ್ನೆಗೂ ಎಲ್ಲನೂ ಉತ್ತರ ಅದಾವ. ನಿಧಾನ ಎಷ್ಟು ಪ್ರಶ್ನೆ ಐತೆ ಎಲ್ಲದಕ್ಕೂ ಉತ್ತರ. ಈಗಾಗಲೇ ಇಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಸ್ನೇಹಿತರಾದಂಥ ಅಮೃತ್ ಗುಜ್ಜಲ್ ಅವರು ಸವಿಸ್ತಾರವಾಗಿ ಅದರ ಆಗು ಹೋಗುಗಳನ್ನು ತಮಗೆಲ್ಲ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಜಿ ಪಾಟೀಲ್ ಅವರು ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಕೆಲವೊಂದಿಷ್ಟು ಆರೋಪಗಳನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ವಿಜಯ್ ಕಾಸಪ್ಪನವ್ರ ಸಾಹೇಬ್ರ ಮೇಲೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡಿದಾರಲ್ಲ, ನನಗನ್ಸುತ್ತಾ ಬಹುಶಃ ಆ ಪ್ರಶ್ನೆ ಮಾಡಿದ್ದು ನಮ್ಮ ಶಾಸಕರಿಗೆಲ್ಲ ತಮಗೆ ತಾವೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಂದೇ ಆರೋಪ ಮಾಡಿದ್ದು ಮೊನ್ನೆ ನಡೆದಿರ್ತಕ್ಕಂಥ 9 ತಾರೀಕಿಗೆ ಏನು ನಗರಸಭೆಯಲ್ಲಿ ನೀರಿಗಾಗಿ ಸ್ಟ್ರೈಕ್ ನಡೆದಿತ್ತು, ಅವ್ರ ಮೇಲೆ ಶಾಸಕರ ಮಾತು ಕೇಳಿ ಉದ್ದೇಶಪೂರ್ವಕವಾಗಿ ಕಮಿಷನರ್ ಜಾಧವ್ ಅವರು ಅವ್ರ ಮೇಲೆ ಕೇಸ್ ಹಾಕ್ಯಾರ ಅಂತ ಹೇಳಿದರು. ಮಾಜಿ ಶಾಸಕರೇ, ನಮ್ಮ ಸಾಹೇಬರು ವಿಜಯ್ ಕಾಸಪ್ಪನವರು ನಿಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಬೇಕಾಗಿದ್ರೆ ಇದೇ ಆ 7 ತಾರೀಕಿಗೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್ ಕೋತಾ ಅವರು ನಗರಸಭೆಯ ಮುಂದೆ ನಿಂತು ಏನೇನೋ ನಮ್ಮ ಶಾಸಕರ ಬಗ್ಗೆ ಏಕವಚನದಲ್ಲಿ ಮಾತಾಡಿದರು. ಇದೇ ನೀರಿನ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಅದರ ಉದ್ದೇಶ ಶಾಸಕರ ಬಯೋದಾಗಿತ್ತು. ಅವತ್ತೇನಾದ್ರೂ ನಮ್ಮ ಶಾಸಕರ ಮೇಲೆ ಕೇಸ್ ಹಾಕ್ಸಿದ್ರ? ಇಲ್ಲ. ಅವರಿಗೆ ಯಾರ ಮೇಲೆ ದ್ವೇಷ ರಾಜಕಾರಣ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮೊನ್ನೆ ಯಾಕೆ ಕೇಸ್ ಆಯಿತು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ನಗರಸಭೆಯ ಮುಂದೆ ನಮ್ಮ ಹಕ್ಕುಗಳಿಗಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅಧಿಕಾರ ಇದೆ. ನಮಗೆ ಆಗಿರ್ತಕ್ಕಂಥ ತೊಂದರೆಗಳಿಗೆ ಕೇಳಲಿಕ್ಕೆ ಹೋಗಿ ನಮಗೆ ಅಧಿಕಾರ ಇದೆ. ಆದರೆ ಸರ್ಕಾರಿ ಕಚೇರಿಗಳನ್ನು ಕೀಲಿ ಹಾಕಿ, ಸರ್ಕಾರ ಕೆಲಸದಲ್ಲಿರ್ತಕ್ಕಂಥ ನೌಕರರನ್ನ ಹೊರಗಡೆ ಹಾಕಿ ಕೀಲಿ ಹಾಕಲಿಕ್ಕೆ ನಮ್ಮ ಸಾರ್ವಜನಿಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾರಿರ್ಬೋದು, ಯಾರಿಗೆ ಅಧಿಕಾರ ಇಲ್ಲ ಕೀಲಿ ಹಾಕಲಿಕ್ಕೆ. ಇದು ನಾವು ಆರೋಪ ಮಾಡ್ತಾ ಇಲ್ಲ, ಮಾಧ್ಯಮದಲ್ಲಿ ನೋಡಿದ್ವಿ ನಾವು. ಅವರೇ ಸ್ವತಃ ಹೊರಗಿರ್ತಕ್ಕಂಥ ಸಿಬ್ಬಂದಿಗಳನ್ನ, ಪಬ್ಲಿಕ್ ಅನ್ನ ಹೊರಗಡೆ ಹಾಕಿ ಕೀಲಿ ಹಾಕಿದ್ದಾರೆ. ಅದು ಹೈಲೈಟ್ ಆಗಿದೆ. ಆ ಅಧಿಕಾರಿಗಳು ಸರ್ಕಾರಿ ನಿಯಮದ ಪ್ರಕಾರ ಅವ್ರು ಏನು ಕಾನೂನುಬದ್ಧವಾಗಿ ಏನು ಮಾಡಬೇಕಾಗಿತ್ತು ಅವ್ರ ಕೆಲಸ ಮಾಡ್ಯಾರ. ಅದ್ರಾಗೇನು ತಪ್ಪಿದೆ? ಶಾಸಕ ಮೇಲೆ ಆರೋಪ ಮಾಡೋದು ಯಾಕೆ? ನಿಮ್ಗೆ ನೀರು ಕೇಳಬೇಡ ಅಂದವ್ರು ಯಾರು? ಮುನ್ಸಿಪಾಲ್ಟಿ ಮುಂದೆ ಕುಂದ್ರಬೇಡ ಅಂದವ್ರು ಯಾರು? ಶಾಸಕ ಏನಾದ್ರು ನಿಮ್ಗೆ ಫೋನ್ ಮಾಡಿ ಹೇಳ್ತಾರ? ಇಲ್ಲ. ಮತ್ತೊಂದು ಆರೋಪ ಮಾಡ್ತೀರಿ, 12 ಕೇಸ್ ಹಾಕ್ಸಿದ್ರು. 12 ಕೇಸ್, ಒಂದಲ್ಲ ಎರಡಲ್ಲ, 12 ಕೇಸ್, ಇನ್ಕ್ಲೂಡಿಂಗ್ ಅವತ್ತಿನ ಮಾಜಿ ಶಾಸಕ ವಿಜಯ್ ಕಾಸಪ್ಪನವ್ರನ್ನ ಒಂದೇ ಆರೋಪ ಮಾಡಿ. ಆದ್ರೆ ಅವೆಲ್ಲವೂ ಕೋರ್ಟ್ನಾಗ ನಿರ್ದೋಷಿಯಾಗಿ ನಿರ್ಭರ ಅಂತ ಹೇಳಿ ನಾವೆಲ್ಲವೂ ಹೊರಗೆ ಬಂದು ಆ ಮತ್ತೆ ಬೇರೆ ಸುಳ್ಳು ಪ್ರಕರಣ ದಾಖಲೆ ಮಾಡೋದು, ನಿಮ್ಮನ್ನ ಸುಳ್ಳು ಅಧಿಕಾರಿಗಳನ್ನ ರಾಜಕೀಯವಾಗಿ ಬಳಸ್ಕೊತಕ್ಕಂಥದ್ದು, ಇಂಥ ಯಾವುದೂ ಕೆಟ್ಟ ಉದ್ದೇಶ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯ್ ಕಾಸಪ್ಪನವರಿಗೆ ಇಲ್ಲ. ನಾವೇ ಎಷ್ಟೋ ಸತ ಹೇಳಿದ್ವಿ ಅವರಿಗೆ, ಸರ ಇಲ್ಲಿ ಈ ಥರ ನಡೀತಾ ಆ ಥರ ನಡೀತಾ, ಅವ್ರ ಮೇಲೆ ಕೇಸ್ ಮಾಡ್ರಿ, ಈ ಥರ ಕೇಸ್ ಮಾಡ್ರಿ ಅಂತ ಹೇಳಿ. ಆದ್ರೆ ಅವರು ನಮ್ಗೆ ಪ್ರತಿ ಸಲ ಒಂದು ಸಜೆಸ್ಟ್ ಮಾಡ್ತಾರೆ. ಅವರು ಏನಂದ್ರೆ, ನೋಡಪ್ಪ, ಜನ ನಮಗೆ ಓಟ್ ಹಾಕಿ ಅಧಿಕಾರ ಕೊಟ್ಟಿದ್ದು ಜನರ ಅಭಿವೃದ್ಧಿಗಾಗಿ, ಜನರ ಒಳಿತಿಗಾಗಿ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ. ನಾವು ದೇಶ ರಾಜಕಾರಣ ಮಾಡೋದು ಬೇಡ. ನಾವು ಆರಿಸಿ ಬಂದ ಶಾಸಕರಾಗಿ ಅವತ್ತೇನು ಎಲ್ಲರೂ ನಮ್ಮವರು, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಮ್ಮವರು. ನಾವು ಯಾರ ಮೇಲೆ ದೇಶ ರಾಜಕಾರಣ ಮಾಡೋದು ಬೇಡ, ಯಾರ ಮೇಲೆ ಸುಳ್ಳು ಕೇಸ್ ಮಾಡಿಸೋದು ಬೇಡ ಅಂತ ಹೇಳಿ ಪ್ರತಿ ಸಲ ನಮಗೆ ಸಜೆಸ್ಟ್ ಮಾಡ್ತಕ್ಕಂಥ ಶಾಸಕರು ಇವತ್ತು ನಮ್ಮ ಈ ಕ್ಷೇತ್ರದ ಪುಣ್ಯ ಅಂತ ತಿಳ್ಕೋಬೇಕು. ಅಂತ ಶಾಸಕರ ಬಗ್ಗೆ ನೀವು ಸುಳ್ಳು ಆರೋಪ ಮಾಡೋದು, ಇದು ಬಹುಶಃ ಇಡೀ ತಾಲೂಕಿಗೆ ಒಂದು ಮುಜುಗರ ಪಡ್ತಕ್ಕಂಥದ್ದು. ಇವತ್ತು ಈ ಕ್ಷೇತ್ರದಲ್ಲಿ ದ್ವೇಷ ರಾಜಕಾರಣ, ಸುಳ್ಳು ಪ್ರಕರಣ ದಾಖಲೆ ಮಾಡ್ತಕ್ಕಂಥ ಕೀರ್ತಿ, ಸುಳ್ಳು ಹೇಳ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡಗೌಡ ಜಿ ಪಾಟೀಲ್ ಅವರಿಗೆ ಮತ್ತು ಬಿಜೆಪಿ ಅವರಿಗೆ. ಅವರ ಉದ್ದೇಶ, ಅವರ ಸಿದ್ಧಾಂತನೇ ಇದು. ಅದರ ಜೊತೆಗೆ ಇವತ್ತು
ಜನರಿಗೆ ಸುಳ್ಳು ಹೇಳೋದು, ಜನರ ದಾರಿ ತಪ್ಪಿಸೋದು, ಬೇರೆ ಬೇರೆ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇವತ್ತು ಅಲ್ಪ ಸ್ವಲ್ಪ ನೀರಿನ ಸಮಸ್ಯೆಗಳು ಆಗಿರ್ಬೋದು, ಇಲ್ಲ ಅಂತ ಹೇಳಕತ್ತಿಲ್ಲ ನಾವು. ಅದನ್ನ ನೀವು ರಾಜಕೀಯವಾಗಿ ಬಳಸ್ಕೊಂಡು ಶಾಸಕರ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅನ್ನೋದು ನೀವೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ತಾರೆ ಅಂತ ಹೇಳಕತ್ತಾರ ಅವರು. ಸಿಂಪಲ್ ಒಂದೇ ಎಕ್ಸಾಂಪಲ್ ಹೇಳ್ತಂತ ತಿಳ್ಕೊಂಡ್ರೆ, ಮಾಜಿ ಶಾಸಕರಾಗಿರ್ತಕ್ಕ ದೊಡ್ಡ ಪಾಟೀಲ್ ಅವರೇ ಮೊನ್ನೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ದೊಡ್ಡಪ್ಪ ಅನ್ನೋ ವ್ಯಕ್ತಿ ನಮ್ಮ ಕಾಂಗ್ರೆಸ್ನ ಬೂತ್ ಅಧ್ಯಕ್ಷ ಕೂಡ, ಅವರು ಕೂಡ ಪ್ರಕರಣದಲ್ಲಿ ಹೆಸರಿದೆ. ನಾನು ನಿನ್ನೆ ನೋಡಿದೆ ನ್ಯೂಸ್ನ್ಯಾಗ, ನಮಗೆ ಗೊತ್ತಿರಲಿಲ್ಲ, ಬಟ್ ನಾನು ನಿನ್ನೆ ಅದನ್ನು ನೋಡಿದೆ ನ್ಯೂಸ್ನ್ಯಾಗ. ಅದರಲ್ಲಿ ಕೆಲವೊಂದಿಷ್ಟು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಹೆಸರುಗಳಿದಾವೆ. ನಮ್ಮ ಶಾಸಕರು ಮಾಡಿಸೋದಾಗಿದ್ರ ಎಲ್ಲ ನೀವು ಬಿಜೆಪಿ ಲೀಡರ್ಸ್ ಹಾಕ್ಸ್ಬೋದಾಗಿತ್ತಲ್ಲ, ನಮ್ಮ ಪಾರ್ಟಿ ಮುಖಂಡರು ಯಾಕೆ ಹಾಕ್ಸ್ಬೇಕಾಗಿತ್ತು? ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳೋದಂದ್ರೆ, ಅವ್ರು ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಅಧಿಕಾರಿಗಳೇ ಖುದ್ದಾಗಿ ತಾವೇನು ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಪೊಲೀಸರು ಮತ್ತು ಅಧಿಕಾರಿಗಳು ಕೂಡಿಕೊಂಡು ಆ ವಿಡಿಯೋದಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಕಾನೂನುಬದ್ಧವಾಗಿ ಅವ್ರಿಗೇನು ಕೆಲಸ ಮಾಡಲಿಕ್ಕೆ ಅಡಚಣೆ ಉಂಟಾಗಿದೆ ಆ ಸೆಕ್ಷನ್ ಅನ್ನು ಹಾಕಿರ್ಬೋದು. 353 ಹಾಕಿದ್ದಾರೆ ಅಂತ ಹೇಳಿ ನೋಡಿದೆ ನಾನು. ಅದು ಕಾನೂನುಬದ್ಧವಾಗಿ ಅವ್ರೇನು ಮಾಡ್ಬೇಕು ಮಾಡಿದ್ದಾರೆ. ಅದಕ್ಕೆ ತಡೆ ಆದಂಥ ಸಂದರ್ಭದಲ್ಲಿ ಅದು ಮಾಡಬೇಕಾಗಿರ್ತಕ್ಕಂಥ ಅವರ ಒಂದು ಕರ್ತವ್ಯ ಮಾಡಿದ್ದಾರೆ. ಆದರೆ ಅದನ್ನೇ ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮಾಜಿ ಶಾಸಕರು ಸುಳ್ಳು ದೂರನ್ನು ಕೊಡೋದು, ಈಗಿರ್ತಕ್ಕಂಥ ಶಾಸಕರ ಮೇಲೆ ಸುಳ್ಳು ಆರೋಪವನ್ನು ಮಾಡುವುದು, ಇದೆಲ್ಲ ಬಿಟ್ಟರೆ ನೀವು ಮಾಜಿ ಶಾಸಕರು ಅನ್ನುವುದಕ್ಕೆ ಅರ್ಹರಿರ್ತೀರಿ. ಇಲ್ಲ ಅಂದರೆ ಅದಕ್ಕೆ ಆ ಹೆಸರಿಗೆ ನೀವು ಅಗೌರವ ತರ್ತಕ್ಕಂಥವ್ರು ಆಗ್ತೀರ ಅಂತ ಹೇಳಿ ನಾನು ಮಾಜಿ ಶಾಸಕರಿಗೆ ನಾನು ಈ ಮಾಧ್ಯಮದ ಮೂಲಕ ನನ್ನ ಒಂದು ಸಜೆಸ್ಟ್ ಮಾಡಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ತಾವೆಲ್ಲ ನೋಡಿದಾಗೆ ಈ ಹಿಂದೆ 2018ರಿಂದ 2022ರಲ್ಲಿ ಮಾಜಿ ಶಾಸಕರ ಅಧಿಕಾರದಲ್ಲಿದ್ದರು ದೊಡ್ಡಗೌಡ ಪಾಟೀಲ್ ಅವರು. ಅವರೇ ಹೇಳ್ತಾರ 2012ರಲ್ಲಿ ಇದೇನು ನೀರಿಂದು ಯೋಜನೆ ಬಂದಂಥ ಸಂದರ್ಭದಲ್ಲಿ 10 ವರ್ಷಕ್ಕೊಮ್ಮೆ ಅದನ್ನ ಅಪ್ಲಿಕೇಶನ್ ಮಾಡಬೇಕಾಗಿತ್ತು ಅಂತ ಹೇಳಿ ದೊಡ್ಡಗೌಡ ಪಾಟೀಲ್ ಅವರು ಹೇಳ್ತಾರ. 10 ವರ್ಷ 2013ಕ್ಕೆ ಅದು ಯೋಜನೆ ಜಾರಿ ಬಂದ ಸಂದರ್ಭದಲ್ಲಿ 10 ವರ್ಷದಲ್ಲಿ ಎಷ್ಟಾಯ್ತು? 2022ಕ್ಕೆ ಆಗುತ್ತಲ್ಲ. 2022ರಲ್ಲಿ ಯಾರು ಅಧಿಕಾರದಲ್ಲಿದ್ರು? ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರಿದ್ರು. ಅವಾಗ ಅಪ್ಲಿಕೇಶನ್ ಮಾಡ್ಬೋದಾಗಿತ್ತಲ್ಲ. ತಾವು ಅವಾಗ ಒಂದು ವರ್ಷ ಪ್ರೊಸೆಸ್ ಅನುದಾನ ಬಿಡುಗಡೆ ಮಾಡಿಸಿ ಟೆಂಡರ್ ಪ್ರೊಸೆಸ್ ಮಾಡಿಸಿ ಮಾಡ್ತಕ್ಕಂಥ ಒಂದು ವರ್ಷ ಟೈಮ್ ಹಿಡಿತ ತಾವು ಮಾಡಿದ್ದು ಅಂದ್ರೆ ಇಷ್ಟೊತ್ತಿಗೆ ಅದು ಕೆಲಸ ಪೂರ್ಣವಾಗಿರ್ತಿತ್ತು, ಜನರಿಗೆ ಯಾವ ತೊಂದರೆ ಇರ್ತಿದ್ದಿಲ್ಲ. ಇಂಥ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಸುಳ್ಳು ಆರೋಪವನ್ನು ಮಾಡ್ಕೊಂಡು ಅಡ್ಡಾಡಕತ್ತಾರೆ ಇವರು. ಅಧಿಕಾರ ಇದ್ದಾಗ ಯಾವುದೇ ಕೆಲಸ ಜನರ ಪರವಾಗಿ ಕೆಲಸ ಮಾಡಲಿಲ್ಲ. ಅಲ್ಲಿ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಮಾನ್ಯ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದು, ಜನರ ಸಿಂಪತ್ತಿಯನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾವುದೂ ಸಾಧ್ಯ ಇಲ್ಲ. ಈ ಕ್ಷೇತ್ರದ ಜನ ವಿಜಯಾನಂದ ಕಾಶ್ಯಪ್ಪನವರು ಅಂದ್ರೆ ಏನಂದ್ರೆ ಗೊತ್ತು, ಮಾಜಿ ಶಾಸಕರನ್ನು ಎಷ್ಟು ಮಟ್ಟಿಗೆ ಅಧಿಕಾರ ಮಾಡಿದ್ರೆ ಅನ್ನೋದು ಅವ್ರಿಗೆ ಗೊತ್ತು. ಹಾಗಾಗಿ ನಿಮ್ಮನ್ನ 30,000 ಮತದಿಂದ ಸೋಲಿಸಿ ನಿಮ್ಮ ಮನೆ ಕುಂದಿಸ್ಯಾರ. ಅದಕ್ಕೆ ನಮ್ಮ ಶಾಸಕರಾಗಿರ್ತ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಅಧಿಕಾರ ಕೊಡ್ತಾರ. ಇದನ್ನು ಗಮನ ಇಟ್ಕೊಂಡು ಮಾತಾಡ್ರಿ ಅಂತ ಹೇಳಿ ಬಿಜೆಪಿ ಅವರಿಗೆ ಮತ್ತು ಮಾಜಿ ಶಾಸಕರಿಗೆ ಈ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಇದೇ ರೀತಿ ನೀವು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಶಾಸಕರ ಬಗ್ಗೆ ಸುಳ್ಳು ಆರೋಪವನ್ನು ಮಾಡೋದಾದ್ರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನ ಬಹಳ ಗಂಭೀರವಾಗಿ ಎಚ್ಚರದಿಂದ ಆರೋಪ ಮಾಡ್ರಿ ಅಂತ ಹೇಳಿ ಹೇಳಿಕೆ ಬಯಸ್ತೀನಿ. ಗೋಷ್ಠಿಯನ್ನ ಕರೆದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ, ಸನ್ಮಾನ್ಯ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸಾಹೇಬರ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಲಕ್ಷ್ಮೀನಗರದ ನಿವಾಸಿಗಳು ನೀರಿನ ಸಮಸ್ಯೆಗಾಗಿ ಅಂದ್ರೆ ಮೂಲಭೂತ ಸೌಕರ್ಯಗಳ ಸಂಬಂಧ ಅವರು ಸ್ಟ್ರೈಕ್ ಮಾಡಿದ್ರು. ಅದ್ರ ಸಂಬಂಧ ಅವ್ರ ಮೇಲೆ ಶಾಸಕರೇ ಒಂದು FIR ಮಾಡ್ಸ್ಯಾರ ಅಂತ ಹೇಳಿ ಒಂದು ಸುಳ್ಳು ಸುದ್ದಿ ಒಂದು ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಇದು ಸುಳ್ಳು ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಈಗಾಗಲೇ ಸಾಕಷ್ಟು ಸಲ ನೀರಿನ ಸಮಸ್ಯೆ ಆದಾಗ ಒಪ್ಕೊಂಡ್ರಿ ನಾವು ಸಮಸ್ಯೆ ಆಗೈತಿ. ಸಮಸ್ಯೆ ಆದಾಗ ಸಾಕಷ್ಟು ಜನರು ವಾರ್ಡಿನ ಜನರು ಬಂದು ಸ್ಟ್ರೈಕ್ ಮಾಡುವಾಗ ನಾವು ಸಾಹೇಬ್ರು ಎಲ್ಲರ ಮ್ಯಾಗೂ ಒಂದು ಕೇಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇವ್ರ ಮ್ಯಾಗಲೇ ಯಾಕೆ ಮಾಡಿದ್ರು? ಇವ್ರು ಏನಪ್ಪಾ ಅಂತಂದ್ರೆ ಬಂದು ಅಲ್ಲಿ ಒಂದು ಅಧಿಕಾರಿಗಳು ಕೆಲಸ ಮಾಡುವಂತಹ ವೇಳೆಯಲ್ಲಿ ಅಧಿಕಾರಿಗಳನ್ನ ಎಲ್ಲರನ್ನೂ ಹೊರಗೆ ಹಾಕಿ ಅಲ್ಲೇನಪ್ಪಾ ಅಂತಂದ್ರೆ ಅಷ್ಟು ಆಫೀಸಿಗೆ ರೂಮಿಗೆ ಚಾವಿ ಹಾಕಿ ಅವತ್ತೇನಂದ್ರೆ ಆ ಕೆಲಸಕ್ಕೆ ಒಂದು ಅಡೆತಡೆ ಮಾಡಿದ್ರು. ಆ ಉದ್ದೇಶಕ್ಕೆ ಕಮಿಷನರ್ ಸರ್ ಏನ್ ಮಾಡಿದ್ರು ಅಂದ್ರೆ, ಅಲ್ಲಿ ಯಾವುದೇ ಒಂದು ದಾಖಲಾತಿಗಳು ಏನು ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರೇನಂದ್ರೆ ಒಂದು ತಮ್ಮ ಆತ್ಮ ಸಂರಕ್ಷಣೆಗಾಗಿ ಒಂದು ಕ್ಷಣದ ಮೇಲೆ ಏನಪ್ಪಾ ಅಂತಂದ್ರೆ ಕೇಸ್ ಮಾಡಿರ್ಬೋದು. ಅದು ನಮಗೂ ಗೊತ್ತಿಲ್ಲ.
ನಾವು ಒಂದಿಷ್ಟು ಇಂಟರ್ನೆಟ್ ಮುಖಾಂತರ ನೋಡಿದಷ್ಟೇ ನನ್ಗೆ ಗೊತ್ತು. ಶಾಸಕರ ಮೇಲೆ ಒಂದು ಆರೋಪ ಮಾಡೋದು ಸುಳ್ಳು. ಯಾಕಂದ್ರೆ ಸಾಹೇಬರು ಇರೋದೇ ಒಂದು ಸಾರ್ವಜನಿಕರ ಒಂದು ಎಲ್ಲ ಕೆಲಸ ಮಾಡೋ ಸಂಬಂಧ, ಜನರ ಸಂಬಂಧ ನಮ್ಮ ಶಾಸಕರ ಇರೋದು. ಈಗಾಗಲೇ ನಾವೆಲ್ಲ ಅಧಿಕಾರದಲ್ಲಿ ಇದ್ದಾಗ ಸಾಕಷ್ಟು ವಾರ್ಡ್ಗಳಲ್ಲಿ ಬೋರ್ವೆಲ್ಗಳನ್ನು ಕೊಡಿಸಿವಿ. ಆಮೇಲೆ ಕೆಟ್ಟೋದಂತ ಬೋರ್ವೆಲ್ಗಳನ್ನ ರಿಪೇರಿ ಮಾಡಿಸೋದಾಗಿರ್ಬೋದು. ಆಮೇಲೆ ಸಾಕಷ್ಟು ವಾರ್ಡ್ಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಿದ್ವಿ. ಆಮೇಲೆ ನಿಂತು ಹೋದ ಎಷ್ಟೋ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಮರುಚಾಲನೆ ಮಾಡಿದ್ವಿ. ಆಮೇಲೆ ನೀರಿನ ಸಮಸ್ಯೆ ಎಲ್ಲೆಲ್ಲಿದೆ ಎಲ್ಲ ಕಡೆ ಎಷ್ಟೋ ಸಾಕಷ್ಟು ಬೋರ್ವೆಲ್ ಕೊರೆಸೋದಾಗಿರ್ಬೋದು, ಸಾಕಷ್ಟು ಕೆಲಸಗಳನ್ನ ಮಾಡಿದ್ವಿ. ಆಮೇಲೆ ನಾವೊಂದು ಅಧಿಕಾರದಲ್ಲಿದ್ದಾಗ ಅವ್ರು ನಮ್ಮ 8 ಮಂದಿ ಮೇಲೂ ಕೇಸ್ ಮಾಡಿದ್ರು. ನಾವು 2.5 ವರ್ಷಗಳ ಕಾಲ ನಾವು ಸಣ್ಣ ಮಕ್ಕಳನ್ನ ಕರ್ಕೊಂಡು ನಾವು ಕೋರ್ಟಿಗೆ ಅಡ್ಡಾಡಿದ್ವಿ. ನಮ್ಮ ಶಾಸಕರು ಯಾರ ಮೇಲೂ ಒಂದು ದ್ವೇಷ ರಾಜಕಾರಣ ಮಾಡೋರೆಲ್ಲ ಎಲ್ಲ ಒಂದು ಜನರ ಪರವಾಗಿ ಇರುವಂತವ್ರು ಅಂತ ಹೇಳ್ತೀನಿ. ಅದೇ ರೀತಿ ಈ ಒಂದು ನಮ್ಮ ಶಾಸಕರ ಮೇಲೆ ಇರುವಂತಹ ಆರೋಪ ಸುಳ್ಳು ಅಂತ ಹೇಳ್ತೀನಿ. ಯಾವುದೋ ಒಂದು ಜನರಿಗೆ ಕಡಿಮೆ ತಿಳುವಳಿಕೆ ಇದ್ರೂ ಪರವಾಗಿಲ್ಲ, ತಪ್ಪು ತಿಳುವಳಿಕೆಯನ್ನ ಜನರಿಗೆ ಮುಟ್ಟಿಸಬಾರ್ದು ಅನ್ನೋ ಒಂದು ಉದ್ದೇಶ ನಾನು ಇವತ್ತೆಲ್ಲರಿಗೂ ಹೇಳ್ತೀನಿ. ಯಾರು ಒಂದು ತಪ್ಪು ತಿಳುವಳಿಕೆ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡಬೇಡ್ರಿ. ಈ ಒಂದು ದೃಶ್ಯ ಮಾಧ್ಯಮದ ಹಾಗೂ ಪತ್ರಿಕಾ ಮಾಧ್ಯಮದ ಮೂಲಕ ಸಾಹೇಬರ ಮೇಲೆ ಮಾಡಿರುವಂತಹ ಆರೋಪ ಸುಳ್ಳು. ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಸಾಹೇಬರು ಇರೋದು ಜನಪ್ರತಿನಿಧಿಗಳಾಗಿ ಜನರ ಕೆಲಸಗಳನ್ನ ಮಾಡಲಿಕ್ಕಾಗಿ, ವಾರ್ಡ್ನ ಅಭಿವೃದ್ಧಿಗಾಗಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋರು ಅಂತ ಹೇಳ್ತೀನಿ.